ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ KV3 ಸೈಂಟಿಫಿಕ್ ಅಸ್ಟ್ರಾಲಜರ್. ಪಿತೃಪಕ್ಷ ವಿಶೇಷ ಸಂಚಿಕೆಗೆ ಸ್ವಾಗತ. ಈ ಪಿತೃಪಕ್ಷ ಪಿತೃದೋಷ ಅನ್ನೋದು ಬಹಳಷ್ಟು ಸೂಕ್ಷ್ಮವಾದ ವಿಚಾರ. ಈ ವಿಚಾರದಲ್ಲಿ ಎಲ್ಲರೂ ಮಾತಾಡೋಕ್ಕಾಗಲ್ಲ. ಇದಕ್ಕೆ ವಿಶೇಷವಾದ ಜ್ಞಾನ ಹೊಂದಿರುವಂಥ ವೇದ ಬ್ರಹ್ಮಶ್ರೀ ಬಾಲಕೃಷ್ಣ ಶಾಸ್ತ್ರಿಗಳು ನಮ್ಮ ಜೊತೆ ಇದ್ದಾರೆ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿ ವಾಸವಾಗಿರುವ ವೇದ ಬ್ರಹ್ಮಶ್ರೀ ಬಾಲಕೃಷ್ಣ ಶಾಸ್ತ್ರಿಗಳು ಚಿಕ್ಕ ವಯಸ್ಸಿನಿಂದ ಅಧ್ಯಾತ್ಮ ಸಾಧನೆ ಮಾಡಿ ವೇದ ಬ್ರಹ್ಮಶ್ರೀ ಆತ್ಮಾರಾಮ ಶಾಸ್ತ್ರಿಗಳವರಿಂದ ಸಕಲ ವೇದಾಧ್ಯಯನವನ್ನು ಮಾಡಿರುತ್ತಾರೆ. ಪರ ಅಪರ ಪಿತೃ ಕಾರ್ಯಗಳಲ್ಲಿ ಅಪ್ರತಿಮ ಜ್ಞಾನ ಹೊಂದಿರುವ ಇವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಪುರಸ್ಕೃತರಾಗಿದ್ದಾರೆ ಹಾಗೂ ಮೈಸೂರಿನ ಮುಲಕನಾಡು ಮಹಾಸಭಾದಿಂದ ಸಾಧನಾ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಸರಳ ಸಜ್ಜನಿಕೆಯನ್ನು ಮೈಗೂಡಿಸಿಕೊಂಡಿರುವ ಶ್ರೀಯುತ ಬಾಲಕೃಷ್ಣ ಶಾಸ್ತ್ರಿಗಳವರಿಗೆ KV3 ಸ್ಟುಡಿಯೋಗೆ ಸುಸ್ವಾಗತ. ನಮಸ್ಕಾರ ಗುರುಗಳೇ, KV3 ಚಾನಲ್ಗೆ ಸುಸ್ವಾಗತ. ಗುರುಗಳೇ, ಪಿತೃಪಕ್ಷ ಅಂದರೆ ಏನು? ಪಿತೃಪಕ್ಷನ ಆಚರಣೆ ಏತಕ್ಕೋಸ್ಕರ ಮಾಡಬೇಕು, ಮತ್ತೆ ಸರಳವಾಗಿ ಮಾಡೋದು ಹೇಗೆ? ಇದು ಮಾಡದಿದ್ರೆ ಇನ್ನು ಆಗ್ಬಹುದು. ಈ ವಿಚಾರವಾಗಿ ಒಂದಷ್ಟು ವಿಚಾರಗಳನ್ನು ತಿಳಿಸ್ಬೇಕು ಗುರುಗಳೇ. ಅನಂತು ಅವರು ಈ ಒಂದು ಪಿತೃಕರ್ಮದಲ್ಲಿ ವಿಶೇಷವಾದ ಆಸಕ್ತಿ ಇರೋರು. ನಾವು ಬಹಳ ವರ್ಷಗಳಿಂದ ಅವರನ್ನು ನೋಡ್ತಾ ಇದ್ದೀವಿ. ಇಂತಹ ಶ್ರದ್ಧಾವಂತರಿಗೆ ನಮಗೆ ತಿಳಿದಿರುವಂತಹ ಅಲ್ಪಜ್ಞಾನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ನಾವು ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಕೇಳಿದ ಪ್ರಶ್ನೆ ಪಿತೃಪಕ್ಷ ಅಂದ್ರೆ ಏನು? ಈ ಪಿತೃಪಕ್ಷದಲ್ಲಿ ತರ್ಪಣಾದಿಗಳನ್ನು ಕೊಡುವಾಗ, ಸಂಕಲ್ಪವನ್ನು ಹೇಳುವಾಗ ಕನ್ಯಾಗತೆ ಸವಿತರಿ ಆಷಾಢ್ಯಾದಿ ಪಂಚಮಃ ಅಪರಪಕ್ಷ ಮಹಾಲಯ ಶ್ರಾದ್ಧೆ ಅಥವಾ ಸಕೃದ್ ಮಹಾಲಯ ಶ್ರಾದ್ಧೆ ಅಂತ ಸಂಕಲ್ಪವನ್ನು ಹೇಳ್ತೀವಿ. ಕನ್ಯಾಗತೆ ಸವಿತರಿ ಅಂದ್ರೆ ಸೂರ್ಯ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡುವಾಗ, ಅದರಲ್ಲೂ ಭಾದ್ರಪದ ಮಾಸದ ಬಹುಳ ಪಕ್ಷ ಪಿತೃಪಕ್ಷ. ಈ ಪಕ್ಷದ 15 ದಿವಸಗಳು ಸಹ ತುಂಬಾ ವಿಶೇಷವಾದ ದಿನಗಳಾಗಿರುತ್ತೆ ಅಂತ ನಮಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಈ 15 ದಿವಸಗಳು ಸಹ ಮಹಾಲಯವನ್ನು ಮಾಡಿ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಮಹಾಲಯ ಅಂದರೆ 15 ದಿವಸಗಳು ಸಹ ಎಲ್ಲ ಕಾರುಣ್ಯ ಪಿತೃಗಳನ್ನ, ಅಂದ್ರೆ ಪ್ರತಿಯೊಬ್ಬರು ಸರ್ವೇ ಕಾರುಣ್ಯ ಪಿತೃಣಾಮ್ ಅಂತ ಹೇಳ್ತೀವಲ್ಲ, ಅವ್ರನ್ನ ಎಲ್ಲರನ್ನ ಉದ್ದೇಶಿಸಿ ಶ್ರಾದ್ದವನ್ನು ಮಾಡು. ಒಂದು ದಿವಸ ಅಲ್ಲ, 15 ದಿವಸವೂ ನೀನು ಮಹಾಲಯವನ್ನು ಮಾಡು ಅಂತ ಹೇಳುತ್ತೆ. ಆ ತರ 15 ದಿವಸವನ್ನು ಮಹಾಲಯ ಮಾಡೋರು ತುಂಬಾ ಎಲ್ಲೋ ಅಪರೂಪ ಅಂತ. ಒಂದು ವೇಳೆ ನಮಗೆ 15 ದಿವಸವೂ ಮಹಾಲಯವನ್ನು ಮಾಡಕ್ಕಾಗ್ಲಿಲ್ಲ ಅಂದರೆ ಸಕೃನ್ ಮಹಾಲಯವನ್ನಾದರೂ ಮಾಡು. 15 ದಿವಸದ ಈ ಪಿತೃಪಕ್ಷದಲ್ಲಿ ಯಾವುದೇ ತಿಥಿಯನ್ನು ಗತಿಸಿದ್ದರೂ ಸಹ ಸಕೃನ್ ಮಹಾಲಯವನ್ನು ಮಾಡುವಾಗ ಆದಷ್ಟು ಸಹ ಮೃತ ತಿಥಿಯಲ್ಲಿ ಮಾಡು. ಆವಾಗ ತಿಥಿ ವಾರ ನಕ್ಷತ್ರಗಳ ದೋಷವಿಲ್ಲ ಅಂತ ಹೇಳ್ತಾರೆ. ಆ ಸಕೃನ್ ಮಹಾಲಯ ಶ್ರಾದ್ದದಲ್ಲಿ ಕ್ರಮವಾಗಿ ನೀವು ವಾರ್ಷಿಕ ಶ್ರಾದ್ದ ಮಾಡ್ತಿರಲ್ಲ, ಅದೇ ರೀತಿಯಲ್ಲಿ ಎಲ್ಲಾ ಪಿತೃಗಳನ್ನ ಉದ್ದೇಶಿಸಿ ಮಾಡತಕ್ಕದ್ದು ಅಂತ ಹೇಳ್ತಾನೆ. ಒಂದು ದಿವಸ ಆ ಪಕ್ಷ ಮಾಸದ ಯಾವುದಾದ್ರೂ ಒಂದು ದಿವಸ ಮಾಡುವುದು ಕ್ರಮವಾಗಿ ಸಕೃನ್ ಮಹಾಲಯ ಅಂತ ಅನ್ನಿಸ್ಕೊಳ್ಳುತ್ತೆ. 15 ದಿವಸವೂ ನೀವು ಶ್ರಾದ್ದಾದಿಗಳನ್ನ ಆಚರಿಸಿದರೆ ಅದು ಮಹಾಲಯ ಅಂತ ಅನ್ನಿಸ್ಕೊಳ್ಳುತ್ತೆ. ಅದು ನಿಮಗೆ ಆಗದಿದ್ದ ಪಕ್ಷದಲ್ಲಿ ಈ 15 ದಿವಸಗಳಲ್ಲೂ ಸಹ ಪ್ರತಿನಿತ್ಯ ತರ್ಪಣಾದಿಗಳನ್ನು ಮಾಡು. ಶ್ರಾದ್ದ ಪ್ರತಿನಿಧಿ ಸದ್ಯಸ್ಥಿಲ ತರ್ಪಣಂ ಕರಿಷ್ಯೆ. ಶ್ರಾದ್ದದ ಪ್ರತಿನಿಧಿಯಾಗಿ ಅಷ್ಟೂ ಪಿತೃಗಳಿಗೆ ತರ್ಪಣವನ್ನಾದರೂ ಕೊಡು. ಅದು ಶ್ರಾದ್ದಕ್ಕೆ ಸಮಾನವಾದ ಫಲ ಇದೆ ಅಂತ ಹೇಳ್ತಾರೆ. ಪ್ರತಿನಿತ್ಯ ತರ್ಪಣವನ್ನು ಕೊಡುವಾಗ
ಮಧು ಮಿಶ್ರಿತ ತಿಲತರ್ಪಣ ಅಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಮಧು ಮಿಶ್ರಿತ ತಿಲತರ್ಪಣ ಅಂದ್ರೆ ನಾವು ತರ್ಪಣ ಕೊಡುವಾಗ ಎಳ್ಳು ನೀರಿನ ಜೊತೆಯಲ್ಲಿ ಮಧುವನ್ನು ಬೆರೆಸಿಕೊಂಡು ತರ್ಪಣಾದಿಗಳನ್ನು ನಾವು ಕೊಟ್ಟಲ್ಲಿ ನೀವು ಬ್ರಾಹ್ಮಣರನ್ನ ಕರೆದು ಅವರಿಗೆ ಭೋಜನವನ್ನು ವ್ಯವಸ್ಥೆ ಮಾಡಿ ಅವರಿಗೆ ತೃಪ್ತಿಯಾಗಷ್ಟು ದಕ್ಷಿಣೆಗಳನ್ನು ಕೊಟ್ಟು ವಸ್ತ್ರಾದಿಗಳನ್ನು ಕೊಟ್ಟರೆ ಏನು ಫಲವೋ ಆ ಫಲದ ಪ್ರಾಪ್ತಿ ಅಂತ ಹೇಳ್ತಾರೆ. ಇದು ಯಾವಾಗ ನನ್ನ ಕೈನಲ್ಲಿ ಸಾಧ್ಯನೇ ಇಲ್ಲ, ಮಹಾಲಯ ಮಾಡೋಕ್ಕಾಗೋದಿಲ್ಲ, ಸಕೃನ್ ಮಹಾಲಯವನ್ನೂ ಮಾಡೋದಕ್ಕಾಗೋದಿಲ್ಲ ಅಂತ ಪ್ರಶ್ನೆ ಬಂದಾಗ, ಆದರೂ ಸಹ ಈ ಮಧುಮೇಶ್ವರ ತಿಲತರ್ಪಣದ ಬಗ್ಗೆ ಎಲ್ಲಿ ನಿಮ್ಗೇನು ಆಧಾರ ಇದೆ ಅಂತ ನೀವು ಕೇಳಬಹುದು. ಇದರ ಬಗ್ಗೆ ಮಹಾಭಾರತದ ಅನುಶಾಸನ ಪರ್ವದ ಭೀಷ್ಮ ಯುಧಿಷ್ಠಿರ ಸಂವಾದ ಅಂತ ಇದೆ. ಅಲ್ಲಿ ಈ ಸಂವಾದದಲ್ಲಿ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಪಿತೃಗಳಿಗೆ ಯಾವ್ದಪ್ಪ ಪ್ರೀತಿ ಅಂದ್ರೆ ಮಧುಮಿಶ್ರಿತ ತಿಲತರ್ಪಣ. ನೀವು ಪ್ರತಿನಿತ್ಯ ಮಹಾಲಯದಲ್ಲಿ ನಿಮಗೆ ಬ್ರಾಹ್ಮಣರು ಸಿಗ್ಬೇಕಲ್ಲ, ಒಂದ್ ವೇಳೆ ಸಿಕ್ಕಿದ್ರು ಸಹ ಅವ್ರಿಗೆ ನೀವು ಎಲ್ಲಾ ರೀತಿ ಒಂದು ರೀತಿ ಉಪಚಾರ ಮಾಡಕ್ಕೆ ಅವಕಾಶಗಳಿರ್ಬೇಕಲ್ಲ. ಅದು ಕಷ್ಟ ಅನ್ನೋ ರೀತಿಯಲ್ಲಿ ಅದಕ್ಕೂ ಸಹ ಒಂದು ಸುಲಭವಾದ ಪರಿಹಾರವನ್ನ ನಮ್ಮಲ್ಲಿ ಹೇಳಿದ್ದಾರೆ. ಆದ ಕಾರಣ ಕೆಲವರು ಹೇಳ್ತಾರೆ ಪ್ರತಿ ಅಮಾವಾಸ್ಯೆಗೊಂದಿನ ಮಧುಮಿಶ್ರಿತ ತರ್ಪಣ ಕೊಟ್ರೆ ಸಾಕು ಅಂತ. ಆದರೂ ಸಹ ಎಲ್ಲಿ ತರ್ಪಣಾದಿಗಳನ್ನು ನಾವು ಮಾಡ್ತೀವೋ, ನಾವು ಪ್ರತಿ ತಿಂಗಳು ಅಮಾವಾಸ್ಯೆ ತರ್ಪಣ ಮಾಡ್ತೀವಿ, ಸಂಕ್ರಮಣ ತರ್ಪಣ ಮಾಡ್ಬೇಕಾಗತ್ತೆ, ಮನ್ವಾದಿಗಳು ದಕ್ಷಿಣಾಯನ ಪುಣ್ಯಕಾಲ, ಉತ್ತರಾಯಣ ಪುಣ್ಯಕಾಲ, ಅರ್ಧೋದಯ, ಮಹೋದಯ, ಗ್ರಹಣ ಕಾಲದಲ್ಲಿ ದಕ್ಷಿಣಾಯನ ಪುಣ್ಯಕಾಲ, ಉತ್ತರಾಯಣ ಪುಣ್ಯಕಾಲ, ಆಯನಗಳು ನಾವು ತರ್ಪಣವನ್ನು ಮಾಡುವಾಗ ನಿಮಗೆ ಆ ಸಂದರ್ಭಕ್ಕೆ ಆ ಸಮಯಕ್ಕೆ ನಿಮಗೆ ಶ್ರೋತ್ರಿಯರಾದ ನಾವು ಯಾರಿಗೆ ದಕ್ಷಿಣೆಗಳನ್ನು ಕೊಡಬೇಕು, ಯಾರಿಗೆ ನಾವು ಉಪಚರಿಸಬೇಕು ಅಂದ್ರೆ ಶ್ರೋತ್ರಿಯರಾದರನ್ನೇ ನೀವು ಆಹ್ವಾನಿಸಿ ಕರೆದು ಅವರಿಗೆ ನೀವು ದಕ್ಷಿಣೆಯನ್ನ, ವಸ್ತ್ರವನ್ನ ಸಮರ್ಪಣೆ ಮಾಡೋದ್ರಿಂದ ಅದಕ್ಕೆ 1ಕ್ಕೆ 10ರಷ್ಟು ಫಲ. ಅದರಲ್ಲೂ ವಿಶೇಷವಾಗಿ ಗ್ರಹಣ ಕಾಲದಲ್ಲಿ ಪ್ರತಿಯೊಬ್ಬರೂ ಸಹ ವ್ಯಾಸರಿಗೆ ಸಮಾನ ಅಂತ ಹೇಳ್ತಾರೆ ನೋಡಿ. ಅಲ್ಲಿ ಆ ವರ್ಣ ವ್ಯವಸ್ಥೆಯನ್ನು ಸಹ ಹೇಳಿಲ್ಲ. ನೀವು ಯಾರಿಗಾದ್ರೂ ದಾನಾದಿಗಳನ್ನ ಕೊಡಿ, ದಾರಿಲಿ ಹೋಗ್ತಾ ಇರೋರ್ಗೂ ಸಹ ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ನಿಮಗೆ ಬಂದ್ರೆ ಅವ್ರಿಗೂ ಸಹ ಏನಾದ್ರೂ ನಿಮಗೊಂದು ದಾನವನ್ನು ಕೊಡಿ, ಅದಕ್ಕೂ ಒಂದು ಫಲ ಇದೆ. ಶ್ರೋತ್ರಿಯರಿಗೆ ಕೊಟ್ಟಂತಹ ದಕ್ಷಿಣಾದಿಗಳು ಅದಕ್ಕೆ 100ರಷ್ಟು 1000ದಷ್ಟು ಹೆಚ್ಚಿನ ಫಲವನ್ನು ಕೊಡುತ್ತೆ ಅಂತ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಅದರ ಬಗ್ಗೆ ಉಲ್ಲೇಖ ಇದೆ. ಅದೇ ರೀತಿ ಈ ಪಿತೃಪಕ್ಷದಲ್ಲೂ ಸಹ ಆದಷ್ಟು ಶ್ರೋತ್ರಿಯರಾದರನ್ನೇ ನೀವು ಹುಡುಕಿ ಕರೆದು ಮನೆಯಲ್ಲೇ ಸಕೃನ್ ಮಹಾಲಯವನ್ನಾದರೂ ಮಾಡಿ, ಇಲ್ಲ ಕೇವಲ ತರ್ಪಣಾದಿಗಳನ್ನಾದರೂ ಆಚರಿಸಿ ಅವರಿಗೆ ನಿಮಗೆ ಯಥಾಶಕ್ತಿ ದಕ್ಷಿಣಾದಿಗಳನ್ನು ಕೊಡಿ. ಅದರಿಂದ ಪಿತೃಗಳು ಸಂತುಷ್ಟರಾಗುತ್ತಾರೆ. ಪ್ರತಿನಿತ್ಯ ಪಿತೃಗಳು ನಮ್ಮ ಮನೆಯ ದ್ವಾರದ ಹತ್ರ ಬರ್ತಾರೆ ಅಂತ ಹೇಳ್ತಾರೆ. ಪಿತೃಪಕ್ಷದಲ್ಲಿ ಬಂದು ಅವರು ಈ 15 ದಿವಸ ಅವ್ರಿಗೆಲ್ಲ ವೆಕೇಶನ್ ಇದ್ದ ಹಾಗೆ ಅವರು ಬಂದು ಅವರೇ ಹೇಳ್ತಾರೆ, ಯಮಾನ ಹೇಳ್ತಾರಂತೆ, ಹೋಗಿ ನಮ್ಮ ಗೃಹಗಳ ಹತ್ರ ಹೋಗಿ ನಿಮ್ಮ ಪುತ್ರಾದಿಗಳು ಕೊಡತಕ್ಕಂತಹ ತರ್ಪಣಾದಿಗಳನ್ನ, ಪಿಂಡ ಪ್ರದಾನ ಆದಿಗಳನ್ನ ಸ್ವೀಕರಿಸಿ ನೀವು ತೃಪ್ತಿ ಪಡಿ ಅಂತ ಹೇಳಿ ಕಳಿಸ್ಕೊಡ್ತಾರಂತೆ. ಅವರು ಬಾಗಿಲ ಹತ್ರ ಬಂದಾಗ ಅವರು ನಾವು ತರ್ಪಣಾದಿಗಳನ್ನೂ ಮಾಡಿದೆ, ಶ್ರಾದ್ದಾದಿಗಳನ್ನೂ ಮಾಡಿದೆ, ಶ್ರೋತ್ರಿಯರಾದ ವಿಪ್ರರಿಗೆ ಒಂದು ದಕ್ಷಿಣೆ ದಾನಾದಿಗಳನ್ನು ಸಹ ಮಾಡದಿದ್ದರೆ ಅವರ ನಿರಾಸರಾಗಿ ಶಪಿಸಿ ಹೋಗುತ್ತಾರೆ. ಪಿತೃಗಳು ಶೀಘ್ರ ಕೋಪಿಗಳು, ಅದೇ ರೀತಿ ಶೀಘ್ರವಾಗಿ ವರವನ್ನು ದಯಪಾಲಿಸುವಂತಹ ಒಂದು ಶಕ್ತಿ ಉಳ್ಳವರು ಅಂತ ಹೇಳ್ತಾರೆ.
ಅದ ಕಾರಣ ಇಂಥ ಒಂದು ಶ್ರೇಷ್ಠವಾದ ನಮಗೆ ಒಂದು ಸಂದರ್ಭಕ್ಕೆ ನಮಗೆ ಬಂದಂತ ಅವಕಾಶವನ್ನ ನಾವು ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಇದ್ರ ಬಗ್ಗೆ ಯಾವುದೇ ರೀತಿ ಅಸಡ್ಡೆ ಆಗ್ಲಿ, ಅಶ್ರದ್ಧೆ ಆಗ್ಲಿ, ಅಪನಂಬಿಕೆ ಆಗ್ಲಿ ಇರಬಾರದು. ಯಾರು ತನ್ನ ಕುಟುಂಬದ ತನ್ನ ವಂಶದ ಶ್ರೇಯಸ್ಸನ್ನು ಬಯಸುತ್ತಾನೆಯೋ, ತನ್ನ ವಂಶವನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಇಚ್ಛೆಯುಳ್ಳವನೋ, ಯಾರು ಶಾಸ್ತ್ರಾರ್ಥವನ್ನು ಬಲ್ಲವನೋ, ಯಾರು ಶ್ರದ್ಧಾವಂತನೋ ಅವನಿಗೆ ಈ ವಿಚಾರಗಳೆಲ್ಲ ತಿಳಿದಿರುತ್ತೆ, ಅವನು ಮಾಡ್ತಾನೆ. ಇಲ್ಲ ಇದ್ರ ಬಗ್ಗೆ ನನಗೇನು ತಿಳಿದಿಲ್ಲಪ್ಪ, ಸ್ವಲ್ಪ ತಿಳಿಸ್ಕೊಡಿ ಅಂತ ಬೇರೆಯವ್ರನ್ನಾದ್ರೂ ಕೇಳಿ ತನ್ನ ಶಕ್ತಿಯಾನುಸಾರ ಎಷ್ಟು ಸಾಧ್ಯವೋ ಅಷ್ಟಾದರೂ ಮಾಡಿದಲ್ಲಿ ಪಿತೃಗಳು ತೃಪ್ತಿ ಪಡ್ತಾರೆ ಅಂತ ಧರ್ಮಶಾಸ್ತ್ರದಲ್ಲಿ ಅದ್ರ ಬಗ್ಗೆ ವಿವರವಾಗಿ ಹೇಳಿ. ಪಿತೃ ದೋಷ ಅಂದ್ರೆ ಪಿತೃ ಕಾರ್ಯಗಳನ್ನೇ ಮಾಡದೇ ಇರೋದು ದೋಷಕ್ಕೆ ಕಾರಣವಾಗುತ್ತೆ. ಗತಿಸಿದಾಗ ತಂದೆ ತಾಯಿಗಳಾಗ್ಲಿ, ಇನ್ನೊಬ್ಬರಾಗ್ಲಿ, ಅವರ ಸಂಬಂಧಪಟ್ಟವರಾಗಲಿ ಸಂಸ್ಕಾರ ಕರ್ಮಗಳನ್ನು ಸಮರ್ಪಕವಾಗಿ ಎಷ್ಟು ಸಾಧ್ಯವೋ ಅಷ್ಟು ಆ ಕರ್ಮಗಳನ್ನು ಮಾಡಿ ಪಿತೃಪಕ್ಷದ ತರ್ಪಣಾದಿಗಳನ್ನ ಕೊಟ್ರೆ ಆ ಶ್ರೇಯಸ್ಸು, ಆ ಪುಣ್ಯ, ಆ ಒಂದು ಆಶೀರ್ವಾದ, ಪಿತೃಗಳ ಆಶೀರ್ವಾದ ಸದಾಕಾಲ ಇರುತ್ತೆ ಅಂತ ಹೇಳ್ತಾನೆ. ಪ್ರೇತ ಶಾಪ, ಪಿತೃಶಾಪ, ಭ್ರಾತೃಶಾಪ, ಸ್ತ್ರೀ ಶಾಪ, ಪತ್ನಿ ಶಾಪ, ಎಷ್ಟು ಶಾಪಗಳಿದೆ, ಸರ್ಪ ಶಾಪ, ಎಲ್ಲದಕ್ಕೂ ಸಹ ಈ ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಮಾಡ್ಕೊಬನ್ನಿ ಅಂತ ಪುರಾಣಗಳಲ್ಲಿ ಹೇಳ್ತಾರೆ. ಆ ಗೋಕರ್ಣ ಕ್ಷೇತ್ರಕ್ಕೆ ಆ ಒಂದು ಮಹಿಮೆ ಇದೆ ಅಂತ ಸಹ ಹೇಳ್ತಾರೆ. ಇನ್ನು ಕೆಲವೊಂದು ಪುರಾಣಗಳಲ್ಲಿ ಭಾಗವತವನ್ನು ಪಾರಾಯಣ ಮಾಡಿ ನಿಮ್ಗಿಂತ ದೋಷಗಳು ಪರಿಹಾರವಾಗುತ್ತೆ. ಗುರುಗಳೇ, ಸರಳವಾಗಿ ಪ್ರತಿಯೊಬ್ಬರು ಈ ಪಿತೃಪಕ್ಷವನ್ನ ಹೇಗೆ ಆಚರಿಸ್ಕೋಬೇಕು? ನೀವು ನಿಮ್ಮ ಪ್ರಶ್ನೆ ಬಹಳ ಸಮರ್ಪಕವಾಗಿದೆ. ಯಾಕೆಂದ್ರೆ ಏನ್ ಕೇವಲ ಬ್ರಾಹ್ಮಣರಿಗೆ ಮಾತ್ರ ಸೀಮಿತವಾಗಿದ್ಯಾ? ಖಂಡಿತ ಇಲ್ಲ. ಸನಾತನ ಹಿಂದೂ ಸಂಸ್ಕೃತಿಗೆ ಸಂಬಂಧಪಟ್ಟ ಪ್ರತಿಯೊಬ್ಬರಿಗೂ ಸಹ ಈ ಪಿತೃಪಕ್ಷ ಅನ್ನೋದು ಅನ್ವಯ ಆಗುತ್ತೆ. ಆದರೆ ದೇಶ ಕಾಲ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅವರವರ ಆಚಾರ ಸಂಪ್ರದಾಯಕ್ಕೆ ತಕ್ಕ ಹಾಗೆ ಅವ್ರು ಮಾಡಲೇಬೇಕು. ಅವನು ತರಕಾರಿಗಳನ್ನ ಕೊಡಬಹುದು, ದವಸ ಧಾನ್ಯಗಳನ್ನ ಕೊಡಬಹುದು, ವಸ್ತ್ರಾದಿಗಳನ್ನ ಕೊಡಬಹುದು. ಏನೇ ಕೊಟ್ಟರು ಅದು ದಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಅದ ಕಾರಣ ಪ್ರತಿಯೊಬ್ಬರು ಅವರ ಅವರ ಕುಲಾಚಾರಕ್ಕೆ ತಕ್ಕ ಹಾಗೆ ತರ್ಪಣಾದಿಗಳಾಗ್ಲಿ, ಪಿಂಡ ಪ್ರದಾನಾದಿಗಳನ್ನಾಗ್ಲಿ, ಶ್ರಾದ್ದಾದಿಗಳನ್ನಾಗ್ಲಿ, ಆಮ ಶ್ರಾದ್ದಾದಿಗಳನ್ನಾಗ್ಲಿ ಮಾಡಿ ಅವರು ಪಿತೃಗಳನ್ನು ತೃಪ್ತಿಪಡಿಸ್ಬೇಕು. ಯಾಕಂದ್ರೆ ಪಿತೃಗಳು ಯಾವ ಲೋಕದಲ್ಲಿ ಎಲ್ಲಿ ಇರ್ತಾರೆ ಅಂತ ಹೇಳಕ್ ಸಾಧ್ಯವಿಲ್ಲ. ಅದಕ್ಕೆ ಕಾರಣ ಪ್ರತಿಯೊಬ್ಬರೂ ಸಹ ಶ್ರೇಯಸ್ಸನ್ನು ಬಯಸುವಂತವರು. ನೋಡಿ, ಯಾರು ಶ್ರೇಯಸ್ಸನ್ನು ಬಯಸ್ತಾನ ಅವನು ಇದನ್ನು ಮಾಡಿದಲ್ಲಿ ಅವನ ಒಂದು ವಂಶದಲ್ಲಿ, ಕುಟುಂಬದಲ್ಲಿ ಎಲ್ಲರೂ ಸಹ ಸಂಸ್ಕಾರವಂತರಾಗಿ, ಆಚಾರವಂತರಾಗಿ, ಆಮೇಲೆ ಅವರಿಗೆ ಹಣಕಾಸಿನ ವಿಚಾರದಲ್ಲೂ ಸಹ ತುಂಬಾ ಅವರು ಅನುಕೂಲವಾಗಿ ಇರ್ತಾರೆ. ರೋಗ ರುಜಿನಗಳು ಇರೋದಿಲ್ಲ, ದೀರ್ಘವಾರ ದೊಡ್ಡ ದೊಡ್ಡ ಕಾಯಿಲೆಗಳು ಇರೋದಿಲ್ಲ ಅಂತ ಅವ್ರ ಮನೆಯಲ್ಲಿ. ಆಮೇಲೆ ಅಂಗವೈಕಲ್ಯ ಇರೋದಿಲ್ಲ. ಅಯ್ಯೋ ನನ್ನ ಪ್ರಾರಬ್ಧ ಅಂತಾರೆ, ಅದನ್ನ ಅನುಭವಿಸ್ಲೇಬೇಕು. ಏನಪ್ಪ ಅಂದ್ರೆ ಈ ಒಂದು ಕಾರ್ಯಗಳನ್ನ ಮಾಡಿದಲ್ಲಿ ಅದರ ಒಂದು ಪ್ರಭಾವ ಕಡಿಮೆ ಇರುತ್ತೆ. ಆ ಕರ್ಮದ ಪ್ರಭಾವ ಕಡಿಮೆ ಆಗುತ್ತೆ. ತೀವ್ರವಾಗಿ ಸ್ವರೂಪವನ್ನು ಪಡೆದುಕೊಂಡಂತಹ ಕರ್ಮದ ಪ್ರಭಾವ ಪಿತೃ ಕಾರ್ಯಗಳಿಂದ, ದೇವತಾ ಕಾರ್ಯಗಳಿಂದಲೂ ಸಹ ಅದು ಸ್ವಲ್ಪ ಪ್ರಭಾವದ ಹೆಚ್ಚಿನ ಪ್ರಭಾವ ತೋರಿಸ್ದೆ, ಸ್ವಲ್ಪ ರೀತಿಯಲ್ಲಿ ಅದು ಕಡಿಮೆ ಆಗುತ್ತೆ ಅಂತ ಹೇಳ್ತಾನೆ. ಅದ ಕಾರಣ ಈ ಪಿತೃಪಕ್ಷವನ್ನ ಪ್ರತಿಯೊಬ್ಬರೂ ಸಹ ಪಿತೃಗಳ ಪ್ರೀತಿಗಾಗಿ, ಅವರ ಪ್ರೀತ್ಯರ್ಥವಾಗಿ ವಿಶೇಷವಾಗಿ ಈ 15 ದಿವಸಗಳಲ್ಲೂ ಸಹ ಸಕರನ್ ಮಹಾಲಯವಾಗಲಿ ಬೇರೆ ಶ್ರಾದ್ದಗಳನ್ನು ಚತುರ್ದಶಿ ದಿವಸ ಮಾಡಬೇಡ ಅಂತ ಹೇಳ್ತಾನೆ. ಪಿತೃಪಕ್ಷ ಚತುರ್ದಶಿ ಅದು ಶಸ್ತ್ರಾಘಾತದಲ್ಲಿ ಮರಣ ಹೊಂದಿದವರಿಗೆ.
ಯುದ್ಧದಲ್ಲಿ ಮರಣ ಹೊಂದಿರ್ತಾನೆ, ಆಮೇಲೆ ಇನ್ಯಾವುದೋ ಅಪಘಾತದಲ್ಲಿ ಮರಣ ಹೊಂದಿರ್ತಾನೆ. ಅಂಥವ್ರಿಗೆ ಒಂದು ವಿಶೇಷವಾದ ತಿಥಿ ಭಾದ್ರಪದ ಬಹುಳ ಚತುರ್ದಶಿ. ಅಂಥ ದಿನ ನೀನು ಸಕೃನ್ ಮಹಾಲಯನ್ನವಾಗಲಿ ಬೇರೆ ದಿವಸನಾಗಲಿ ಮಾಡಿ ತರ್ಪಣಾದಿಗಳನ್ನು ಕೊಡಬಹುದು ಅಂತ ಹೇಳ್ತಾನೆ. ಮಹಾಲಯ ಪಕ್ಷ, ಪಿತೃಪಕ್ಷದಲ್ಲಿ ಮಹಾಲಯ ಅಮಾವಾಸ್ಯೆಯಿಂದ ಎಲ್ಲರಿಗೂ ಸಹ ನೀವು ಶ್ರಾದ್ದಾದಿಗಳನ್ನು ಮಾಡಬಹುದು ಅಂತ ಸಹ ತಿಳಿಸಿದ್ದಾನೆ. ಅದರಲ್ಲೂ ಯತಿ ಮಹಾಲಯ ದ್ವಾದಶಿ ದಿನ ಮಾಡು ಅಂತ ಹೇಳ್ತಾನೆ. ಅವಿಧವಾ ನವಮಿ, ಮುತ್ತೈದೆಯರು ಹೋಗಿರ್ತಾರೆ, ಸುವಾಸಿನಿಯರು, ಅವ್ರಿಗೆ ಯಾವುದಪ್ಪ ಶ್ರಾದ್ದ ಮಾಡ್ತೀರಾ, ತಂದೆ ಇರ್ತಾನೆ, ಅವ್ರಿಗೆ ಬಹುಳ ನವಮಿ ದಿನ ನೀನು ಮಾಡೋ ಪಿತೃಪಕ್ಷದಲ್ಲಿ ಅವಿಧವಾ ನವಮಿ ಶ್ರಾದ್ದಗಳನ್ನು ಮಾಡಬಹುದು. ದೌಹಿತ್ರ ಕರ್ತವ್ಯ ಮಹಾಲಯ ಅಂತ. ಈ ಪಿತೃಪಕ್ಷದ ಮಾರನೇ ದಿವಸ ಮಹಾಲಯ ಅಮಾವಾಸ್ಯೆ ನಂತರ ಬರುವಂತಹ ಪಾಡ್ಯ ಇದೆಯಲ್ಲ, ಆಶ್ವೀಜ ಮಾಸದಲ್ಲಿ ಮೊದಲನೇ ದಿವಸ, ಅದು ದೌಹಿತ್ರ ಮಹಾಲಯ ಅಂತ. ದೌಹಿತ್ರ ಕರ್ತೃಕ ಮಹಾಲಯ ಅಂದ್ರೆ ಈ ಗಂಡು ಮಕ್ಳು ಇರೋದಿಲ್ಲ, ಅವ್ರಿಗೆ ಮಗಳಿಗೆ ಮಗ ಇರ್ತಾನೆ, ಅವನು ತನ್ನ ಪಿತೃ ಕಾರ್ಯ ಅಂದ್ರೆ ತನ್ನ ತಾಯಿಯ ತಂದೆ, ತಾಯಿಯ ತಾಯಿ ಇಂಥವ್ರಿಗೆ ಅವನು ಮಹಾಲಯವನ್ನು ಮಾಡಬೇಕು ಅಂದ್ರೆ ಅವತ್ತಿನ ದಿವಸ ಮಾಡು ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಈ ಮಹಾಲಯ ಪಕ್ಷ ಒಂದು ರೀತಿ ಒಂದು ದಿನ ಎಕ್ಸ್ಟೆಂಡು ಆಗ್ಬೋದು, ಒಂದು ದಿವಸ ಕಡಿಮೆನೂ ಆಗ್ಬೋದು. ಆದ ರೀತಿ ಅಷ್ಟೂ ಒಂದು ಪಿತೃ ಕಾರ್ಯವನ್ನ ಮಾಡಲೇಬೇಕು, ನಮ್ಮ ಕರ್ತವ್ಯ ಅಂತ ತಿಳ್ಕೊಳ್ಳೇಬೇಕು. ಇದರಲ್ಲಿ ಅಶ್ರದ್ಧೆ ಅನ್ನೋದು ತೋರಿಸ್ಬಾರ್ದು, ಅಪನಂಬಿಕೆ ಅನ್ನೋದು ಇರಬಾರ್ದು. ನಮಗೆ ಯಾವುದು ಪ್ರಮಾಣ ಅಂದ್ರೆ ನಮಗೆ ಶಾಸ್ತ್ರವೇ ಪ್ರಮಾಣ. ಆಮೇಲೆ ಏನಪ್ಪ ಇದು, ಯಾರನ್ನು ದ್ವೇಷಿಸಬಾರ್ದು, ಎಲ್ಲರನ್ನು ಸಮಾನವಾಗಿ ನೋಡಬೇಕು ಅಂತ ಹೇಳಿ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡಿಕೊಂಡು, ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡು, ಹಿಂದೂ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಹಬ್ಬ ಹರಿದಿಗಳನ್ನು ಆಚರಿಸಿದಂತೆ ಮಹಾಲಯ ಪಕ್ಷವನ್ನು ಮಾಡಬೇಕು. ಅದರಲ್ಲಿ ಎರಡು ಮಾತಿಲ್ಲ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಇಂಥ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳನ್ನ ನಮಗೆ ಈ ಮೂಲಕ ತಿಳಿಸ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಅನಂತ ಪದ್ಮನಾಭ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ತಮಗೂ ತಮ್ಮ ಕುಟುಂಬಕ್ಕೂ ಸರ್ವ ರೀತಿಯಲ್ಲೂ ಶ್ರೇಯಸ್ಸು ಉಂಟಾಗಲಿ ಅಂತ ಈ ಮೂಲಕ ನಿಮಗೆ ತಿಳಿಸೋದಕ್ಕೆ ನಾವು ಸಂತೋಷ ಪಡ್ತಾ ಇದ್ದೀವಿ. ಧನ್ಯವಾದಗಳು. ಇಂಥ ಸೂಕ್ಷ್ಮವಾದ ವಿಚಾರವನ್ನ ಸರಳವಾಗಿ ಬಹಳ ಸುಂದರವಾಗಿ ಎಲ್ಲರೂ ಅರ್ಥ ಆಗುವ ರೀತಿ ಅದರ ವಿವರಣೆಯನ್ನು ಕೊಟ್ಟಿದ್ದೀರಾ. ಮತ್ತೊಮ್ಮೆ ನಮ್ಮ ಸ್ಟುಡಿಯೋ ಪರವಾಗಿ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದ. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಪಿತೃಪಕ್ಷವನ್ನ ಹೇಗೆ ಆಚರಣೆ ಮಾಡಬೇಕು, ಅದರ ಮಹತ್ವ ಏನು, ಎಲ್ಲ ವಿಚಾರಗಳನ್ನು ಸರಳವಾಗಿ ಬಾಲಕೃಷ್ಣ ಶಾಸ್ತ್ರಿಗಳು ತಿಳಿಸಿದ್ದಾರೆ. ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ನಮಸ್ಕಾರ. ಸರ್ವೇ ಜನಾಃ ಸುಖಿನೋ ಭವಂತು.